ಅವನ್ ಯಾರೇ ಏನೇ ಅಂದ್ರು ಎಗರಾಡ್ಕೊಂಡ್ ಬತ್ತಿದ್ಲಲ್ಲ, ಎಲ್ಲಿ ಅವಳು? ಆ ಮಕ ತೋರ್ಸಕ್ಕಾಗ್ದೆ ಎದ್ರಕೊಂಡು ಒಳಿಕೆ ಬಚ್ಚಿಟ್ಕೊಂಡವಳ ಹೆಂಗೆ? ನಿನಗೆ ಎದುರ್ಕೊಂಡು ಯಾರು ಬಚ್ಚಿಟ್ಕೊಂಡಿಲ್ಲ. ಎಷ್ಟು ಸಲ ಹೇಳಿದ್ದೀನಮ್ಮ ನಿಂಗೆ, ಇವಳ ಮುಂದೆ ತಲೆ ತಗ್ಗಿಸ್ಬೇಡ ಅಂತ. ಏಯ್, ಏನೇ ನಿಂದು? ಈಗ ಮಾತಾಡು. ಇವಳಿಗೇನೋ ಬುದ್ಧಿ ಇಲ್ಲ, ತಲೆ ಕೆಟ್ಟಿದೆ. ನೀವೆಲ್ರೂ ನಿಮ್ ಸಮಯ ಹಾಳು ಮಾಡ್ಕೊಂಡು ನಿಂತಿದ್ದೀರಲ್ಲ. ಗೌಡ್ರೆ, ನೀವ್ ನಡಿ, ಮನೆಗೆ ಹೋಗಿ ಎಲ್ರು. ಏಯ್ ಇರ್ರಯ್ಯ, ಅವಮಾನ ಆಯ್ತದೆ ಅಂತ ನಿಮ್ಮನ್ನೆಲ್ಲ ಓಡಿಸ್ತಾವಳೆ. ಅವಮಾನನ? 3 ಹೊತ್ತು ಎಲ್ಲಾರ್ಗೂ ಕೆಟ್ಟದ್ ಯೋಚನೆ ಮಾಡೋದು ನೀನು. ಅವಮಾನ ನಿನಗಾಗ್ಬೇಕು, ನಮಗಲ್ಲ. ಆಯ್ತಾಯ್ತು, ನೀನ್ ಹೇಳ್ದಂಗೆ ನಾನು 3 ಹೊತ್ತು ಕೆಟ್ಟದೇ ಯೋಚನೆ ಮಾಡ್ತೀನಿ ಅಂತ ಮಾಡಿಕೊಳ್ಳವ. ಆದ್ರೆ ನೀನ್ ಯಾವಾಗ್ಲೂ ಎಲ್ರಿಗಿಂತ ಬಂಗಾರಮ್ಮನೇ ಕೆಟ್ಟವಳು ಅಂತ ಹೇಳ್ತಿದ್ದಲ್ಲ, ಈಗ ಅವಳ ಮಗನ್ನೇ ಮದುವೆ ಮಾಡ್ಕೊಂಡಿದ್ಯಾ? ಇದಕ್ಕೇನಂತ್ಯಮ್ಮ? ಯಾಕೆ ನಾಲ್ಗೆಗೆ ಶಕ್ತಿ ಇಳ್ದೋಯ್ತಾ? ಇಷ್ಟೊತ್ತು ನನ್ಗೆ ಸಮಕ್ ಮಾತಾಡೋರು ಯಾರು ಇಲ್ವಲ್ಲ ಅಂತ ಸಾನೆ ಬೇಸರ ಆಯ್ತಿತ್ತು. ಈಗ ನೀನ್ ಬಂದಲ್ಲ, ಸಂತಸ ಆಯ್ತು ನೋಡು. ಮೊದಲನೇದಾಗೆ ಕೈ ಕೊಡು. ಕೊಡು ಹೇಳ್ತೀನಿ. ಮದ್ವೆ ಮಾಡ್ಕೊಂಡಿದ್ದಕ್ಕೆ ಶುಭಾಶಯಗಳು. ಏ ಗೋಪಾಲ್ ಕೃಷ್ಣ, ನೀನ್ ಹೆಂಡತಿನ ಈಗ್ಲೇ ಮನೆ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಸಬ್ಬಾಸ್ಕನೆ. ಮನೆ ಮುರಿದು ಮರವಾದೆ ಕಳ್ಕೊಂಡ್ರು ಬೀಳಿಲಿಲ್ಲ ನಿನ್ಗೆ. ಅಲ್ವೇ, ನೀನ್ ಕಲೆಕ್ಟರ್ ಆಗ್ಬೇಕು ಅಂತ ತಾನೆ ಹಗಲು ರಾತ್ರಿ ಓದ್ತಾ ಇದ್ದಿದ್ದು? ದೊಡ್ಡ ಲಾಯರ್ ತರ ಪಾಯಿಂಟ್ ಮ್ಯಾಕ್ ಪಾಯಿಂಟ್ ಹಾಕಿ ಎಲ್ರ ಬಾಯಿನೂ ಮುಚ್ಚಿಸ್ತಾ ಇದ್ದೆ. ಈಗ ಬಂಗಾರಮ್ಮನ್ ಮಗ ನಿನ್ ಬಾಯಿಗೆ ಬೀಗ ಹಾಕ್ಬಿಟ್ಟವನೆ. ನಿನಗ್ ತಾಳಿ ಕಟ್ಟೋರ್ಗೂ ಅವ್ನ್ ಬಂಗಾರಮ್ಮನ್ ಮಗ ಅಂತ ನಿನಗ್ ಗೊತ್ತೇ ಆಗ್ಲಿಲ್ವಾ? ಛೇ 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 ಛೇ, ಈಟೊಂದು ಓದ್ಕೊಂಡಿದ್ರು ತಡ್ಡಿ ಆಗೋದಲ್ಲೇ ಎಣ್ಣೆವಳೆ. ದಡ್ಡಿ ಸ್ನೇಹ, ನೀನು ನನಗ್ ಮಾತ್ರ ದಿಟ ಹೇಳು. ಅದೇನ್ ಪ್ಲಾನ್ ಮಾಡ್ಕೊಂಡು ಅವನ ಬುಟ್ಟಿಗೆ ಹಾಕೊಂಡೆ? ಅಲ್ಲ, ಈಗ ಮುನ್ಸ್ಕೊಂಬಂದ್ ಕೂತಿದ್ಯಾ? ಓ, ಆ ಬಂಗಾರಮ್ಮನ್ ಮಗ ಅವಳ ಅತ್ತೆ ಮಗಳನ್ನ ಇಟ್ಕೊಂಡು ನಿನ್ನ ಕಟ್ಕತೀನಿ ಅನ್ನ. ಇಲ್ಲ, ಅವಳನ್ನ ಕಟ್ಕೊಂಡು ನಿನ್ನ ಇಟ್ಕತೀನಿ ಅನ್ನ. ಏಯ್ ಏಯ್, ಮುಚ್ಚೆ ಬಾಯ್.
ಪ್ರೀತಿ ಮಾಡಿದ್ಲಂತೆ, ಅವನ ಜೊತೆ ಓಡಾಡಿದ್ಲಂತೆ, ಆದ್ರೆ ಅವನ್ ಯಾರು ಅಂತ ಗೊತ್ತಾಗ್ಲಿಲ್ವಂತೆ. ಹಿಂಗೆ ಗೊತ್ತಾಗ್ದೆ 8 ಜನ ಜೊತೆ ಓಡಾಡಿದ್ಯಮ್ಮಿ. ರಾಜವ್ವ, ಮಾತಿನ ಮೇಲೆ ನಿಗಾ ಇರ್ಲಿ. ಏನು ಅಂತ ಮಾತಾಡ್ತಿದ್ಯಾ? ನನ್ನ ಮಗಳು ಎಂಥವಳು ಅಂತ ನಿಂಗೂ ಗೊತ್ತು. ಗೊತ್ತಿಲ್ಲಪ್ಪ. ವಿರುತಿ ಕುರುಡು ಅಂತ ಕೇಳಿದ್ದೆ, ಆದ್ರೆ ಈ ಪಾಟೆ ಕೊಡು ಅಂತ ಗೊತ್ತಿರ್ಲಿಲ್ಲ. ಏನ್ರಯ್ಯ, ಈ ಸ್ನೇಹನ ನೀವೆಲ್ಲ ಓದ್ಕೊಂಡಿರೋ ಹುಡುಗಿ, ಹೆಣ್ ಮೇಧಾವಿ, ಬುದ್ಧಿವಂತೆ ಅಂತೆಲ್ಲ ಅನ್ಕೊಂಡಿದ್ರಲ್ಲ. ಇಂಥವಳೆ ರಾತ್ರಿ ಕಂಡ್ ಬಾವಿಗೆ ಹುಡುಕೊಂಡೋಗಿ ಆಗಲ್ ಬಿದ್ದವಳಲ್ಲ, ಪಾಪ. ಅಯ್ಯೋ ಪಾಪ. ಪುಟ್ಟಕ್ಕ, ಎಣ್ಣೆವಳು ಮೊದಲನೇ ಸಲ ನನ್ ಮಾತಕ್ ಸೋತು ಓಡೋಯ್ತಾವಳೆ. ಅಮ್ಮಿ, ಸ್ನೇಹ, ಉಸಾರು. ಕಣ್ಣಾಗ ನೀರ್ ತುಂಬ್ಕೊಂಡಿದ್ರೆ ದಾರಿ ಸರಿ ಕಾಣಕ್ಕಿಲ್ಲ. ಉಸಾರು ಉಸಾರು. ಇರಯ್ಯ, ನನ್ ಕೊನೆ ಮಾತು ಮುಗ್ಸೆ ನಾನು ಇಲ್ಲಿಂದ ಹೊರಟೋದು. ಎಲ್ರು ಇಲ್ಲಿ ಕೇಳ್ರಪ್ಪ. ಪುಟ್ಟಕ್ಕನ್ ಮನೆಯಾಗ ಆಗಿರೋ ಘಟನೆಯಿಂದ ನೀವೆಲ್ಲ ತಿಳ್ಕೋಬೇಕಾಗಿರೋದು ಏನಂದ್ರೆ, ನಮ್ ಯೋಗ್ಯತೆಗೂ ಮೀರಿ ಆಸೆ ಪಟ್ರೆ ಬದುಕು ಇವ್ರಂಗೆ ಮೂರ ಬಟ್ಟೆ ಆಯ್ತದೆ ಅಂತ. ಈ ಪುಟ್ಟಕ್ಕ ಆ ಬಂಗಾರಮ್ಮನ್ ನೆಂಟಸ್ಗೆ ಮಾಡ್ಕೊಳಕ್ ಹೋದ್ಲು. ಆಯ್ತದ? ಖಂಡಿತ ಆಗಕ್ಕಿಲ್ಲ. ಸಿರಿವಂತಿಕೆ ಅನ್ನೋದು ಸಮುದ್ರದಲ್ಲಿ ಸಿಗೋ ಮುತ್ತಿದ್ದಂಗೆ. ಈ ಪುಟ್ಟಕ್ಕ ನಿಯತ್ತು ಉಪ್ಪಿದ್ದಂಗೆ. ಸಮುದ್ರ ತುಂಬಾ ಉಪ್ಪಿದ್ರು ನಾನು ಇಲ್ಲೇ ಇವ್ನಿ ಅಂತ ಆದ್ರಿಂದ ಸಾಬೀತ್ ಮಾಡ್ಕೊಳಕ್ ಆಗಕ್ಕಿಲ್ಲ. ಪುಟ್ಟಕ್ಕ, ಈಗ ಅಸಲಿ ಆಟ ಶುರುವಾಗೈತೆ. ಈಗ್ಲೇ ಇಟ್ಟೊಂದು ಕಣ್ಣೀರ್ ಖಾಲಿ ಮಾಡ್ಕೊಂಡ್ಬಿಟ್ರಿ ಹೆಂಗೆ? ಪುಟ್ಟಕ್ಕ, ಹನಿ ಹನಿನೂ ಭದ್ರವಾಗಿ ಕಣ್ಣಾಗೆ ಮಡಿಕೋ. ಆ ಬಂಗಾರಮ್ಮ ಧಾರಾಕಾರವಾಗೆ ಮಳೆ ಹರಿಸ್ದಂಗೆ ಕಣ್ಣೀರ್ನ ಹರಿಸ್ತಾಳೆ. ನಮ್ಮ ಯಜಮಾನ್ರು ಆಗ್ಲಿಂದ ಮನೆಗೆ ಹೋಗುವ ಬಾ ಅಂತ ಕರಿತಾವ್ರೆ. ತಡ ಆಯ್ತದ, ನಾನೇನ್ ಬರ್ತೀನಿ.
ನಿನ್ ಮಗಳು ಹೆಣ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಸುಳ್ಳು ಬಿಟ್ಟು ಬೇರೆ ಏನಾದ್ರೂ ಹೇಳಿದೀರಾ ನೀವು? ಅಂತ ತಾಯಿ ಹೊಟ್ಟೆಲ್ ಹುಟ್ಟಿದ್ಮೇಲೆ ಇನ್ ಹೇಗ್ ತಾನೆ ಬಾಯಲ್ಲಿ ಸತ್ಯ ಬರುತ್ತೆ? ಅವಕಾಶ ಕೊಟ್ಟಿದ್ದಕ್ಕೆ ತಾನೆ ನನ್ನ ಜೀವನ ಹಾಳು ಮಾಡಿ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿರೋದು. ಇನ್ಮೇಲಿಂದ ಈ ಕಡೆ ತಲೆ ಹಾಕ್ಬೇಡಿ. ಹೋಗಿ ಅಂದೆ. ಅಣ್ಣ 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 ಫೋನ್ ಆಫ್ ಮಾಡ್ಕೊಂಡು ಒಬ್ಬನೇ ಬಂದು ಇಲ್ಲಿ ನಿಂತಿದ್ಯಲ್ಲಣ್ಣ, ಎಷ್ಟು ಜಿಗ್ಲಾಯ್ತು ಗೊತ್ತಾ? ಹಿಂಗ್ಸೆ ನಿಂತ ಮಾತಾಡೋಕ್ಕೂ ಶಕ್ತಿ ಇರೋಕ್ಕಲ್ಲ. ನನ್ನ ಪಾಡು ನಾನು ಒಬ್ಬನೇ ಇರೋಕೆ ಬಿಟ್ಬಿಡು. ಅಣ್ಣ ನೀನೊಬ್ಬನೇ ಇಲ್ಲಿರೋದು ಬೇಡ ಕಣಣ್ಣ. ಮೊದಲೇ ನಿನ್ನ ಮೇಕೆ ದಾಳಿ ಮಾಡೋಕ್ಕೆ ಕಾಯ್ಕೊಂಡು ಕುಂತವ್ರೆ. ಬಾಳ ದಯವಿಟ್ಟು ಹೊಂಟೋಗ್ಲಾ. ಮೆಸ್ತವ ಏನಾಯ್ತು ಅಂತ ನಾನು ಕೇಳ್ಪಟ್ಟೆ. ಅವರಿಗೆ ಕೋಪ ಹೋದ್ಮೇಕೆ ಅವರೇ ಬಂದು ನಿಂತವ ಮಾತಾಡ್ತಾರೆ. ನೀನೊಬ್ಬನೇ ಹಿಂಗೆ ನಿಂತ್ಕೊಳ್ಳೋದು ಬೇಡ, ಬಾಳ ಹೋಗುಮ. ಏನ ಮೆಸ್ಗೆ ನನ್ನ ಮ್ಯಾಗ ಕೋಪ ಕಡಿಮೆ ಆಯ್ತದ. ನನ್ನ ಸತ್ರುವೆ ಅವಳು ನನ್ನ ನೋಡಕ್ಕೆ ಬರೋಕ್ಕಿಲ್ಲಕಲ್ಲ. ಅಯ್ಯೋ ಹಿಂಗೆಲ್ಲ ಮಾತಾಡಬೇಡ ಕಣಣ್ಣ. ಲೈ ನೀನು ಹೋಗ್ಲಾ. ಅಂಥವು ಯಾರೋ ಮಾತಾಡಕ್ಕೆ ಬರಬೇಡಿ. ನಂಗೆ ಯಾರು ತಾವು ಮಾತಾಡೋಕ್ಕೂ ಇಷ್ಟ ಇಲ್ಲ. ನನ್ನ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ವಾ ಅಣ್ಣಯ್ಯ? ತಂಗಿಯವ ನೀನು ಯಾಕೆ ಬರೋಕೋದೆ? ಅದು ಈಟೊತ್ನಾಗೆ. ಲೈ ತಂಗಿಯವನ್ನ ಯಾಕ್ಲ ಕರ್ಕೊಬಂದೆ? ಅವ್ರು ಕರ್ಕೊಂಡು ಬಂದಿಲ್ಲ, ನನ್ನ ಅಣ್ಣಯ್ಯನ ಕರ್ಕೊಂಡು ಹೋಗೋಕೆ ನಾನೇ ಬಂದೆ. ತಂಗಿಯವ ಓಹ್, ನಾನು ಕರೆದ್ರೆ ಬರಲ್ವಾ? ಸರಿ, ಅವ್ರು ಕರೆದ್ರೆ? ಅಪ್ಪಯ್ಯ ನೀವ್ಯಾಕಪ್ಪ ಅಪ್ಪಯ್ಯ ನೀವ್ಯಾಕೆ ಬರಕ್ಕೆ ಹೋದ್ರಿ? ಯಾರು ಬೇಡ ಅಂದ್ಬಿಟ್ಟು ಇಲ್ಲಿ ಬಂದಿಯಲ್ಲ, ನೀನು ಮನೆಗೆ ಬರೋಕ್ಕಿಲ್ವಾ? ನಾನೇನು ಮಾಡಲಿ ಅಪ್ಪಯ್ಯ? ಒಬ್ಬನೇ ಹೆಂಗೆ ಅಂದ್ಮೇಕೆ ನಾನು ಹೆಂಗೆ ಮನೆಗೆ ಬರಲಿ? ಅವನ ಮಾತಲ್ಲಾಗಲಿ ಸ್ನೇಹನ ಮಾತಲ್ಲಾಗಲಿ ನ್ಯಾಯ ಖಂಡಿತ ಐತೆ. ತಪ್ಪು ನಿನ್ನೇಕಲ್ಲ. ಓ ನೀನು ನನ್ನ ಮಗನ ಕಾರಣಕ್ಕೆ ನೆನ್ಪನ್ನು ವಹಿಸಿ ಮಾತಾಡೋಕ್ಕಿಲ್ಲ. ಆದರೆ ನಿಜವಾಗ್ಲೂ ನಿನ್ನ ಪ್ರೀತಿ ಚಿಟನೆ ಆದ್ರೆ ಮತ್ತೆ ವಾಪಸ್ ಬರ್ತಾಳೆ. ಹಂಗೆ ನಿನ್ನ ಮ್ಯಾಕೆ ದೇಶ ಇದ್ದಿದ್ರೆ ನಿನ್ ತಾಳಿ ಕಟ್ಟಿದ ಮ್ಯಾಕೆ ಮನೆ ತಾವ ಗೊತ್ತಿರ್ಲಿಲ್ಲ. ಓ ಅವಳು ನಿನ್ನ ಗಂಡ ಅಂತ ಒಪ್ಕೊಂಡವಳಕ್ಕಲ್ಲ. ಆದ್ರೆ ನೀನ್ ಸುಳ್ಳು ಹೇಳಿದ್ದಿ ಅನ್ನೋದನ್ನ ಮಾತ್ರ ಅವಳಿಗೆ ಒಪ್ಪಕ್ಕೆ ಆಯ್ತಾ ಇಲ್ಲ. ಅವಳು ಕೋಪ ನಿನ್ ತಾಳಿ ಕೊಡ್ದೆ ಅಂತ ನಮಗ ನೀನ್ ಸುಳ್ಳು ಹೇಳಿ ತಪ್ಪು ಮಾಡಿದೆ ಅಂತ. ಈಗ ಅವಳು ಏನ್ ತೀರ್ಮಾನ ತಗೊಂಡ್ರು ನೀನು ಒಪ್ಲೇಬೇಕು. ತಾಳಿ ಕಿತ್ತಿದ್ದು ನಿನ್ನ ಬೇಡ ಅಂತಾಳು ಅಥವಾ ನಿನ್ನ ಒಪ್ಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳು, ಅದು ಅವಳಿಗೆ ಬಿಟ್ಟಿದ್ದು. ಆದ್ರೆ ಕೊಡೆ ಗಂಟ ನಿನ್ ಪ್ರೀತಿ ದಿಟ್ಟ ಅನ್ನೋದನ್ನ ಮಾತ್ರ ಬಿಟ್ಕೊಳ್ಬೇಡ. ಅದು ಅವಳಿಗೆ ಅರ್ಥ ಆದರೆ ಸಾಕು, ನಿನ್ನ ಒಪ್ಪತ್ತವಳೆ. ನಿನ್ನ ಅಪ್ಪನಾಗಿ ನಾನು ಹೇಳ್ತಾ ಇದ್ದೀನಿ, ಮನೆಗೆ ಹೋಗುಮ್ಮ.
ನನ್ನ ಮಾತನ್ನು ಕೇಳಿಸವ. ನಿನ್ನ ಕೈ ಮುಗಿತೀನಿ ಕಣವ. ಅವಳು ನಿನ್ನೇನು ಹೇಳ್ಬೇಡ. ನಡಿ, ನೀನು ಎಲ್ಲಿಂದ ನಡಿ. ಏನ್ ಮಾತಾಡಿ ಅಕ್ಕ? ಅಲ್ಲ, ಬೇರೆ ಯಾರ್ದು ಮನೆ ಈಸಿ ಆಗಿದ್ದಿದ್ರೆ ನನಗೆ ಯಾಕೆ ಬೇಕು ಅಂತ ಹೊಂಟೋಯ್ತಿದ್ದೆ. ಇದನ್ನ ನನ್ನ ಮನೆ ಅನ್ಕೊಂಡಿವ್ರಿ. ನಾನು ಇನ್ನಷ್ಟು ಒಳ್ಳೆಯವಳೆಲ್ಲ ಒಪ್ಕೊಂತೀನಿ. ಆದ್ರೆ ನಿನ್ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕೊಂಡಿವ್ನಿ ಪುಟ್ಟಕ್ಕ. ಸ್ನೇಹನ್ಗೂ ಗಂಟಿಗೂ ಮದುವೆ ಮಾಡಿಸಿ ಆ ಬಂಗಾರ ಮನೇಲಿ ಸೇರಿ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆ ಇಸಿಯ ಮುಚ್ಚಿಟ್ಟು ನಾನೇನು ಸಾಧಿಸೋದದೆ. ಅವತ್ತು ನೀನು ದೇವಸ್ಥಾನದಲ್ಲಿ ಹೇಳ್ದಲ್ಲ, ನನ್ನ ಮಗಳಿಗೆ ನಿನ್ನ ಆಶೀರ್ವಾದ ಮುಖ್ಯ, ಮದುವೆಗೆ ಬಂದು ನಾಲ್ಕು ಒಳ್ಳೆ ಮಾತಾಡುವ ಅಂತ. ಅವತ್ತೇ ನಾನು ನಿರ್ಧಾರ ಮಾಡಿಬಿಟ್ಟೆ, ಈ ಮದುವೆಗೆ ನನ್ನ ಕಡೆಯಿಂದ ಯಾವ ತೊಂದರೆನೂ ಆಗಬಾರ್ದು ಅಂತ. ಅದು ಯಾವ ಹೆಂಗೆ ನಡೆಸ್ತಾನೋ ನಡೀಲಿ ಅಂತ ನಾನು ಸುಮ್ಕಾದೆ. ಆದರೆ ಈಗ ನೋಡು, ನಾನು ಏನು ಅನ್ಕೊಂಡು ಅದೇ ಆಗದೆ. ಯಾಕಂದ್ರೆ ಅದ್ರಲ್ಲಿ ನ್ಯಾಯ ಐತೆ ಕಣವ, ನ್ಯಾಯ ಐತೆ. ಸಿಯಾ, ನೀನು ಹೇಳವ, ನಾನು ಹೇಳೋದ್ರ ಹಾಗೆ ಅರ್ಥ ಆಯ್ತೋ ಇಲ್ವೋ? ಈ ಸುತ್ತಮುತ್ತ ಊರ್ನಾಗೆ ಬಂಗಾರಮ್ಮನ ಎದುರಾಕೊಳ್ಳುವಂತ ಗಂಡಸು ಯಾವನಾರ ಅವನ? ಅವಳು ಮುಂದೆ ನಿಂತು ಕೈ ಮಾಡಿ ಮಾತಾಡೋ ಧೈರ್ಯ ಇರೋದು ಒಂದು ನನಗೆ, ನಾನು ಬಿಟ್ರೆ ನಿನಗೆ. ನಾನು ಬಿಡು, ಕರ್ಮಕ್ಕೆ ಅವಳು ಬೀಗ್ರ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಆದ್ರೆ ನೀನು ಅವಳು ವಿರುದ್ಧ ಮಾತಾಡಿದ್ದು ನಿನ್ನ ಸ್ವಾರ್ಥಕ್ಕಲ್ಲ, ನ್ಯಾಯಕ್ಕೆ. ಅದನ್ನ ಅವಳಿಗೆ ಸಹಿಸ್ಕೊಳಕ್ಕಾಯ್ತಿಲ್ಲ. ಅವಳ ಮನೆಗೆ ಯಾವುದೇ ಹುಡುಗಿ ಸೊಸೆಯಾಗಿ ಹೋದ್ರೂ ಅವಳು ಸೊಕ್ಕಡಗಾಕಿಲ್ಲ. ಆ ಜಾಗಕ್ಕೆ ಸರಿಯಾದವಳು ಅಂದ್ರೆ ನೀನೇ. ಅವಳ ಕೊಬ್ಬನ್ನ ಕರಗಿಸಿ ಅವಳ ದುಡ್ಡಿನ ಮದನ ಇಳಿಸಕ್ಕೆ ನಿನ್ನಂತ ಹುಡುಗಿ ಒಬ್ಬಳು ಬೇಕು. ಅವಳು ಬಂಗಾರ ಮಾದ್ರೆ ಅವ್ರ ಅವ್ವ ನೀನು ಈ ಗುಳ್ಳೆ ನದಿ ಅಂತ ರಾಜಿ ಮಾತು ಕೇಳ್ಕೊಂಡು ಕಣ್ಣೀರ್ ಹಾಕೊಂಡು ಒಳಗ್ ಬಂದು ನಿಂತಿದ್ಯಲ್ಲ. ನೀನೇ ತೀರ್ಮಾನ ಮಾಡಿಸ್ತೀಯ. ಎಲ್ಲ ತೆಪ್ಕೊಂಡು ನಿನ್ ತಲೆ ಮೇಲೆ ಹಾಕೊಂಡು ಹಿಂಗೆ ತಲೆ ತೆಗಿಸ್ಕೊಂಡೆ ಬದುಕ್ತೀಯ? ಇಲ್ಲ ಸಾಕು ನಿಲ್ಸಿದನ್ಸಮ್ಮ. ನಿಮಗ್ ನಿಜವಾಗ್ಲೂ ನನ್ ಮೇಲೆ ಮಗಳು ಅನ್ನೋ ಪ್ರೀತಿ ಕಾಳಜಿ ಇದ್ದಿದ್ರೆ ಶ್ರೀನೇ ಕಂಟಿ ಅವ್ನ್ ಬಂಗಾರಮ್ಮನ್ ಮಗ ಅಂತ ನಂಗೆ ಮೊದ್ಲೇ ಹೇಳ್ತಿದ್ರಿ. ಅವಳ ಮೇಲೆ ಸೇಟ್ ತಿಳ್ಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ನನ್ ಜೀವನ ಹಾಳಾಗಿದೆ. ಅಲ್ಲ ಕಣವ, ಈಗ ಏನಾಯ್ತು ಅಂತ ಜೀವನ ಹಾಳಾಗೋಯ್ತು ಅಂತಿದ್ಯಾ? IAS ಬರೆಯೋದು ನನ್ನ ಕನಸು. ಚಿಕ್ಕ ವಯಸ್ಸಿಂದ ಯಾವ್ದಕ್ಕೋಸ್ಕರ ಕಾದಿದ್ದೋ ಆ ದಿನ ಇವತ್ತು ಮಿಸ್ ಮಾಡ್ಕೊಂಡು ಕೂತಿದ್ದೀನಿ. ಇದೆಲ್ಲದಕ್ಕೂ ನಾನು ಮಾಡಿದ ಹಾಳ ಪ್ರೀತಿನೇ ಕಾರಣ. ಎಲ್ಲ ಸ್ವಾರ್ಥಿಗಳು, ನೀವು ನೀನು ಆ ಚಂದ್ರಣ್ಣಯ್ಯ ಎಲ್ಲರೂ ಸ್ವಾರ್ಥಿಗಳೇ. ಒಬ್ರು ನನ್ನ ಹತ್ರ ಸತ್ಯ ಹೇಳಿದ್ರು ಸಾಕಾಗ್ತಿತ್ತು. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ.
ಕೋಪ ನನಗೆ ಅರ್ಥ ಆಯ್ತದೆ. ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಎಲ್ಲ ಹಕ್ಕು ಅವಳಿಗಾಯ್ತು. ಆದರೆ ಜೀವನದ ಅನುಭವ ಇಲ್ಲ ಪುಟ್ಟಕ್ಕ. ನೀನೇ ಅವಳ್ತಾವ ಮಾತಾಡಬೇಕು. ಗೊತ್ತಿದ್ದೋ ಗೊತ್ತಿಲ್ದ್ರೂ ನೀನು ಏನು ಹೇಳ್ತಿದ್ಯೋ ಅದನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಂಜವ್ವ. ಸ್ನೇಹ ಯಾವತ್ತೂ ಬಂಗಾರಮ್ಮನ ಮನೆ ಸೊಸೆಯೇ. ಅವಳನ್ನ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ಆದರೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿದ್ದೆಲ್ಲ ಆಗೋಕ್ಕಿಲ್ಲ. ಸರಿ ಸರಿ, ನಾನು ಅನ್ಕೊಂಡಂಗೆ ಆಗದಿದ್ರೂ ಪರವಾಗಿಲ್ಲ. ನೀ ಹೇಳಿದ ಮಾತನ್ನ ನಿನ್ನ ಮಗಳು ಕೇಳ್ತಾಳೆ, ಆದರೆ ಬಂಗಾರಮ್ಮ ಕೇಳಲ್ಲ. ಅದಕ್ಕೆ ನನ್ನ ತಾವ ಒಂದು ಉಪಾಯ ಐತೆ. ಏನು?